ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಈ ಟೆಸಲ್ಸ್ನ ಹೇಗೆ ಸ್ಟಿಚ್ ಮಾಡೋದು ತೋರಿಸಿ ಮೇಡಮ್ ಪ್ಲೀಸ್ ಅಂತ ಮೆಸೇಜ್ ಹಾಕಿದ್ದಾರೆ. ಸೊ ಇದು ಒಂದು ರೆಡಿ ಇತ್ತು ಸ್ಯಾರಿ ನೋಡಿ. ಇದು ಆ್ಯಕ್ಚುಲಿ ಆರೆಂಜ್ ಮತ್ತು ಪಿಂಕ್ ಶೇಡಲ್ಲಿದೆ ಸ್ಯಾರಿ, ಡಬಲ್ ಶೇಡಲ್ಲಿದೆ. ಸೊ ನೋಡಿ, ಇದು ಅಂದರೆ ಕನಕಾಂಬರದ ಕಲರ್ ಥರ ಕಾಣುತ್ತೆ ನೋಡೋದಕ್ಕೆ. ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ನೋಡಿ. ಇದು ಥ್ರೆಡ್ಡು ಕನಕಾಂಬರದ ಕಲರು, ಪೀಚ್ ಕಲರಲ್ಲಿ. ಇದಕ್ಕೆ ಪಿಂಕ್ ಹಾಕಿದ್ರೂ ಕಾಣಲ್ಲ ಸರಿಯಾಗಿ, ಆರೆಂಜ್ ಹಾಕಿದ್ರೂ ಸರಿಯಾಗಿ ಕಾಣಲ್ಲ. ಸೊ ಈ ಥ್ರೆಡ್ಡು ಮ್ಯಾಚಿಂಗ್ ಸಿಕ್ಕಿದೆ, 95% ಸಿಕ್ಕಿದೆ ಮ್ಯಾಚಿಂಗು ನೋಡಿ. ಈ ಥರ ನಾನು 3 ಪೆಟಲ್ಸ್ ಹಾಕಿಬಿಟ್ಟು, ಇದು ಪೆಟಲ್ಸ್ ಹಾಕೋದು ಹೇಗೆ ಅಂತ ತೋರಿಸಿದ್ದೆ ನಿಮಗೆ. ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡಿ. 3 ಪೆಟಲ್ಸ್ ಹಾಕಿ, ಇಲ್ಲಿ ಮಧ್ಯಕ್ಕೆ ನಾನು ಬೀಡ್ ಹಾಕಿಲ್ಲ, ಕುಂದನ್ಸ್ ಹಾಕಿದ್ದೀನಿ. ಅವರು ಕುಂದನ್ಸ್ ಇರೋದೇ ಒಂದು ಪಿಕ್ ಕಳಿಸಿದ್ರು, ಸೊ ಹಾಗಾಗಿ ಹಾಕಿದ್ದೀನಿ ನೋಡಿ. ಇದು 20 ಪೀಸ್ ಇದೆ. ಆ್ಯಕ್ಚುಲಿ 20 ಪೀಸ್ ಆಗಲ್ಲ ಒಂದು ಸೀರೆಗೆ, ಬಟ್ ಅವರು ಕಸ್ಟಮರು ಮಿಡಲ್ಗೆ ಯಾವುದು ಬೇರೆ ಥರ ಬೀಡನ್ನು ಸ್ಟಿಚ್ ಮಾಡ್ಕೊತೀನಿ, ನೀವು ಬರೀ ಇದನ್ನು ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನು 1.5 ಇಂಚು ಗ್ಯಾಪ್ ಬಿಟ್ಟು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ. ಇದು ಪಲ್ಲು. ಆಮೇಲೆ ನಾವು ಈ ಟ್ಯಾಟಿಂಗು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ, ಸೊ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಟ್ಯಾಟಿಂಗು ನಾವು ಹಾಕಬೇಕಾದ್ರೆ ಸ್ಯಾರಿನ ಪೂರ್ತಿಯಾಗಿ ರಿಮೂವ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರು ನಾವು ಥ್ರೆಡ್ಡನ್ನು ಚೂಸ್ ಮಾಡ್ಕೊಂಬಿಟ್ರೆ, ಬಾರ್ಡ್ರು ಮತ್ತು ಬಾಡಿ ಕಲರ್ ತೊಗೊಂಡು ಕಾಂಟ್ರಾಸ್ಟ್ ಮಾಡ್ಕೊಂಬಿಟ್ರೆ ನಾವು ಸ್ಯಾರಿ ಫುಲ್ ಫೋಲ್ಡಿಂಗು ಬಿಚ್ಚೋದೇ ಬೇಕಾಗಲ್ಲ. ಏಕೆಂದರೆ ಒಬ್ಬೊಬ್ಬರು ಮಡಿಕೆ ಹಾಗೆ ಇರಲಿ ಸ್ಯಾರಿದು ಇದು ಮಾಡಬೇಡಿ ಅಂತ ಕೇಳ್ತಾರೆ. ಸೊ ಅದು ಹೇಗೆ ಮಚ್ಚಿಟ್ಟು ಕೊಟ್ಟಿರ್ತಾರೋ ಹಾಗೆ ಇಟ್ಟಿರ್ತೀನಿ ನಾನು ಬ್ಯಾಗಲ್ಲೇ ಹಾಕಿ, ಅವ್ರ ಬ್ಯಾಗಲ್ಲಿ. ಸ್ಟಿಚ್ ಮಾಡಬೇಕಾದ್ರೆ ಮಾತ್ರ ನಾನು ಬರೀ ಪಲ್ಲು ಸೈಡ್ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡೋದು. ಅದು ಫೋಲ್ಡಿಂಗ್ ಹಾಗೆ ಇರುತ್ತೆ, ಅವ್ರು ಹೇಗೆ ಕೊಟ್ಟಿರ್ತಾರೋ ಹಾಗೇನಾ. ಸೊ ಹಾಗಾಗಿ ಜಾಸ್ತಿ ಇದು ಓಪನ್ ಮಾಡೋದೇ ಬೇಕಾಗಲ್ಲ ಇದರಲ್ಲಿ ಸ್ಯಾರಿ ಟ್ಯಾಟಿಂಗಲ್ಲಿ. ಹಾಗೆ ನಾವು ಕ್ರೋಶ್ ಹಾಕ್ಬೇಕಾದ್ರೆ ಫುಲ್ಲು ಎಲ್ಲ ಸ್ಯಾರಿ ರಿಮೂವ್ ಮಾಡಿ ಹಾಕ್ತೀವಲ್ವ, ಅಂದರೆ ಇಟ್ಕೊಂಡು ಹಾಕೋದು ಬೇಕಾದ್ರೆ ಎಲ್ಲ ಸ್ಯಾರಿ ಬಿದ್ದು ಹೋಗ್ತಾ ಇರುತ್ತೆ. ಯಾಕಂದರೆ ಅದು ಕ್ರೋಶ ಮುಗಿಯೋವರೆಗೂ ಸ್ಯಾರಿ ಕೈಯಲ್ಲೇ ಇರುತ್ತೆ, ಸುಕ್ಕಾಗುತ್ತೆ. ಸೊ ಅದೇ ಸ್ವಲ್ಪ ಎಲ್ಲ ವೇರಿಯೇಷನ್ ಆಗ್ತಿರುತ್ತೆ ಫೋಲ್ಡಿಂಗು. ಸೊ ಹಾಗಾಗಿ ಇದರಲ್ಲಿ ಆ ಥರ ಏನೂ ಆಗೋದಿಲ್ಲ. ನೀವು ಹೇಗೆ ಅವ್ರು ಸ್ಯಾರಿ ಫೋಲ್ಡ್ ಮಾಡಿಕೊಟ್ಟಿದ್ರು, ಅವರು ಸ್ಯಾರಿ ಜಿಗ್ಜಾಗು ಫಾಲೋ ಎಲ್ಲ ಮಾಡಿಕೊಟ್ಟಿದ್ರೆ ಅದು ಹಾಗೆ ಇರುತ್ತೆ. ನಾವು ಸ್ಯಾರಿ ಕಲರ್ ಥ್ರೆಡ್ ಒಂದು ಚೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೇಕಾದ್ರೆ ಮಾತ್ರ ಸ್ಯಾರಿನ ಕೈಯಲ್ಲಿ ಇಟ್ಕೊಳೋದು ಅಷ್ಟೇ. ಒಂದು 1/2 hour ಕೈಯಲ್ಲಿ ಇಟ್ಕೋಬೋದು. ಅಷ್ಟು ಬಿಟ್ಟರೆ ಇನ್ನೇನಕ್ಕೂ ನಾವು ಸ್ಯಾರಿನ ಮುಟ್ಟೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇದು ಎಲ್ಲ ಸಪ್ರೇಟ್ ಹಾಕ್ಕೊಳೋದ್ರಿಂದ ಈ ಥರ ಇರುತ್ತೆ. ಅದು ಹೇಗೆ ಕೊಡ್ತಾರೋ ಹಾಗೇ ಇರುತ್ತೆ ಸ್ಯಾರಿ ಫೋಲ್ಡಿಂಗ್ ಮಾತ್ರ ನೋಡಿ. ನಾನು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ. ಇದು ನೀಡಲ್ ಹೆಮ್ಮಿಂಗ್ ಸೂಜಿ ತೊಗೊಂಡು, ಇದು ಗೋಲ್ಡು ಒಂಥರ ಆ್ಯಂಟಿಕ್ ಬೀಡ್ ಹಾಕಿದ್ದೀನಿ, ಮತ್ತು ಗೋಲ್ಡು ಕುಂದನ್ ಸಣಿಸಿದ್ದೀನಿ. ನೀವು ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ, ಅಂದರೆ ಎಷ್ಟು ಇಂಚಿಗೆ ಸ್ಟಿಚ್ ಮಾಡ್ತೀರಾ ಅನ್ನೋದನ್ನು ನೀವು ಸ್ವಲ್ಪ ಅದನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ ಈ ಥರ. ಆವಾಗ ನಿಮಗೆ ಒಂದು ಅಂದಾಜು ಸಿಗುತ್ತೆ ನೋಡಿ. ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಸ್ಟಾರ್ಟಿಂಗು ಪಲ್ಲು ಎಡ್ಜ್, ಸ್ಟಾರ್ಟಿಂಗು ಎಡ್ಜಿಂದನೇ ಸ್ಟಾರ್ಟ್ ಮಾಡೋಣ. ಒಂದು 2 ರೌಂಡು ಜಿಗ್ಜಾಗ್ ಇರುತ್ತಲ್ಲ, ಅಲ್ಲಿಗೆ ನಾವು ಥ್ರೆಡ್ಡನ್ನು ಈ ಥರ ಸ್ಟಿಚ್ ಮಾಡಿಕೊಂಡು, ಈ ಜಿಗ್ಜಾಗು ಸ್ವಲ್ಪ ದುಂಡಿಗೆ ಮಾಡಿಸ್ಕೊಳ್ಳಿ. ಅಂದರೆ ಕೆಲವರು ಜಿಗ್ಜಾಗು ಸ್ವಲ್ಪ ಬೇಗ ಹರಿಬರಿಯಾಗಿ ಮಾಡ್ತಿರ್ತಾರೆ, ಅಂದರೆ ಲೆಂತಿಯಾಗಿ ಎಳೆದು ಬಿಡೋದು ಇದೆಲ್ಲ ಮಾಡ್ತಾರೆ. ಸೊ ಅದು ನೀಟಾಗಿ ಕೂರಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಸ್ವಲ್ಪ ಜಿಗ್ಜಾಗು ನೀಟಾಗಿ ರೌಂಡಾಗೆ ಇರಬೇಕು. ಆವಾಗ ನಾವು ಸ್ಟಿಚ್ ಮಾಡೋಕ್ಕೆ ನೀಟಾಗಿ ಬರುತ್ತೆ ನೋಡಿ. ಇವರು ಅಷ್ಟೇ ಎಲ್ಲ ಅವರೇ ಮಾಡಿಕೊಟ್ಟಿರೋದು ನೋಡಿ. ಎಷ್ಟು ದಪ್ಪ ಮಾಡಿದ್ದಾರೆ ಜಿಗ್ಜಾಗು. ಲೂಸ್ ಇದೆ ಇದು, ಅಷ್ಟೊಂದು ಕ್ಲಿಯರಾಗಿ ಮಾಡಿಲ್ಲ. ಈ ಸೈಡು ನಾನು ಮಾಡ್ಕೊಂಡಿರೋದು, ಮತ್ತು ಸಣ್ಣದಾಗಿ ದುಂಡುಗೆ ಮಾಡ್ಕೊಂಡಿರೋದು ಜಿಗ್ಜಾಗ್ನ ನೋಡಿ. ಇದಕ್ಕೂ ಎಷ್ಟು ಡಿಫ್ರೆನ್ಸ್. ಈ ಥರ ಲೂಸ್ ಆಗಿದ್ದರೆ ನಾವು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬರಲ್ಲ, ಎಲ್ಲ ಎಳ್ದಂಗೆ ಆಗ್ಬಿಡುತ್ತೆ ಸ್ಯಾರಿ, ಸುಕ್ಕಾಗ್ಬಿಡುತ್ತೆ. ನಂತರ ನೋಡಿ, ನಾನು ಇಲ್ಲಿ
ಚಿಕ್ಕ ಬೀಡ್ ಹಾಕಿದ್ದೀನಿ. ಈ ಸ್ಯಾರಿಗೆ ಸ್ಟಿಚ್ ಮಾಡಬೇಕಾದ್ರೂ ಸಹ ಸ್ಮಾಲ್ ಸೈಜ್ ಬೀಡ್ ಇದೇ ಸೈಜ್ ಹಾಕಿ, ತುಂಬ ದೊಡ್ಡ ಸೈಜು ಚೆನ್ನಾಗಿ ಕಾಣಲ್ಲ, ಒಂಥರ ಆಕ್ವರ್ಡಾಗಿ ಕಾಣುತ್ತೆ. ಆಮೇಲೆ ನೀವು ಈ ಥರ ಗ್ಲಾಸ್ ಬೀಡು, ಜೇನುತುಪ್ಪದ ಬೀಡು ಬರುತ್ತಲ್ಲ, ಈ ಥರದ್ದು ಬೇಕಾದ್ರೂ ಹಾಕ್ಕೋಬೋದು. ಆನಂತರ ಇನ್ನೂ ಕೆಲವೊಂದು ವೆರೈಟಿ ಬೀಡ್ ಬರುತ್ತೆ, ಅಂದರೆ ಸ್ಮಾಲ್ ಸೈಜಲ್ಲೇ ಬರುತ್ತೆ, ಸ್ವಲ್ಪ ಶೇಪ್ ಚೇಂಜ್ ಇರೋದು ಅದೆಲ್ಲನ ಆ ಥರದ ನೀವು ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಬಟ್ ಬಿಗ್ ಸೈಜ್ ಯಾವುದೇ ಕಾರಣಕ್ಕೂ ಹಾಕಬೇಡಿ ಟ್ಯಾಟಿಂಗಿಗೆ. ಈ ಥರ ಬೀಡನ್ನು ಹಾಕಿಬಿಟ್ಟು ಆನಂತರ ನಾವಿಲ್ಲಿ ಲೂಪನ್ನು ಬಿಟ್ಟಿದ್ದೀವಲ್ವ, ಈ ಲೂಪ್ಗೆ ನೀಡಲನ್ನು ಸೇರಿಸ್ಕೊಳ್ಳೋಣ. ಮತ್ತು ವಾಪಸ್ ರಿವರ್ಸ್ ಬೀಡ್ಗೆ ಸೂಜಿ ಮತ್ತು ಜಿಗ್ಜಾಗಿಗೆ ಈ ಥರ ಹೇಳಿದ್ರೆ ಅದು ಲೂಪ್ ಇರುತ್ತಲ್ಲ, ಈ ಥರ ಚಿಕ್ಕ ಲೂಪು ಅದು ಬೀಡ್ ಒಳಗಡೆ ಹೋಗುತ್ತೆ, ಅವಾಗ ಸ್ಟಿಫಾಗಿ ಕೂರುತ್ತೆ. ಮತ್ತು ಸೇಮ್ ವಾಪಸ್ಸು ಬ್ಯಾಕ್ ಸೈಡಿಂದ ನಾವು ಜಿಗ್ಜಾಗ್ ಒಳಗಡೆ ಈ ಥರ ನೀಡಲನ್ನು ಹಾಕ್ಕೊತ ಬರಬೇಕು. ಮತ್ತು ಸೇಮ್ ಬೀಡ್ ಹಾಕ್ಕೊಬೇಕು. ಈ ಬೀಡ್ ಹಾಕಿದ್ದಾದಮೇಲೆ ನೀಡಲನ್ನು ಈ ಥರ ಲೂಪ್ ಒಳಗಡೆ ಹಾಕ್ಕೊಂಡು ಮತ್ತೆ ಬೀಡ್ ಒಳಗಡೆ ನೀಡಲನ್ನು ಹಾಕಿ, ಬೀಡಿಂದ ಸೇಮ್ ಜಿಗ್ಜಾಗ್ ಒಳಗಡೆ ನಾವು ಎಲ್ಲಿ ಹಾಕಿರ್ತೀವೋ ಸೂಜಿನ ಅಲ್ಲಿಗೆ ವಾಪಸ್ಸು ಹಾಕ್ಬಿಟ್ಟು ಹೇಳ್ಕೋಬೇಕು ನೋಡಿ. ಆವಾಗದು ನೋಡಿ, ಆ ಥ್ರೆಡ್ ಹಾಗೆ ಹೇಗೆ ಹೋಗುತ್ತೆ, ಈ ಥರ ಒಳಗಡೆ ಹೋಗ್ಕೋರುತ್ತೆ. ಹಾಗೆ ಕಂಟಿನ್ಯೂ ಮಾಡಬೇಕು. ಬಟ್ ಸ್ಯಾರಿ ಕಲರ್ ಕರೆಕ್ಟ್ ಮ್ಯಾಚಿಂಗ್ ಥ್ರೆಡ್ ತೊಗೊಳ್ಳಿ. ಆಮೇಲೆ ಮೇಲುಗಡೆ ಯಾವುದೇ ಕಾರಣಕ್ಕೂ ಹೊಲಿಗೆ ಬರಬಾರ್ದು, ಎಲ್ಲ ಇನ್ಸೈಡೇ ಇರಬೇಕು, ಈ ಸೈಡ್ ಬರಬೇಕು ಥ್ರೆಡ್ಡು, ಬ್ಯಾಕ್ ಸೈಡು. ನೋಡಿ, ಅವರು ಇಲ್ಲಿಗೆ ಒಂದು ಬೀಡನ್ನು ಸ್ಟಿಚ್ ಮಾಡ್ಕೊತೀನಿ ಅಂತ ಹೇಳಿದರೆ, ನಾನು 1.5 ಇಂಚು ಗ್ಯಾಪ್ ಬಿಡ್ತಾಯಿದ್ದೀನಿ. 1.5 ಇಂಚು ನೋಡಿ, ಅವರು 3/4 ಇಂಚಿಗೆ ಒಂದು ಬೀಡನ್ನು ಹಾಕ್ಕೊತಾರೆ. ಸೇಮ್ ಮತ್ತು ಬೀಡನ್ನು ಇರಿಸ್ಕೊಂಡು ನಿಮಗೆ ಸ್ವಲ್ಪ ಸ್ಟಿಚ್ ಮಾಡೋದು ಪ್ರಾಕ್ಟೀಸ್ ಆಗೋವರೆಗೂ ಅಷ್ಟೇ, ಆನಂತರ ಈಸಿಯಾಗಿ ಮಾಡ್ಕೋಬೋದು. ಈಗ ಮತ್ತೆ ನಾವು ವಾಪಸ್ಸು ಬೀಡ್ ಒಳಗಡೆ ನೀಡಲನ್ನು ಹಾಕಬೇಕು. ಈ ಥರ ಸ್ಯಾರಿ ಸ್ಟಿಚ್ ಮಾಡ್ಬೇಕಾದ್ರೆ ನೀವು ತೊಡೆ ಮೇಲೆ ಇಟ್ಕೊಂಡು ಒಂದು ದಿಂಬು ಹಾಕ್ಕೊಂಡು ಅದರ ಮೇಲೆ ಸ್ಯಾರಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಕಂಫರ್ಟಬಲ್ ಅನಿಸುತ್ತೆ. ಬಟ್ ಇಲ್ಲಿ ನಾನಿಲ್ಲಿ ಟೇಬಲ್ ಮೇಲೆ ಇಟ್ಕೊಂಡು ಈ ಥರ ನಿಮಗೆ ತೋರಿಸೋದಕ್ಕೋಸ್ಕರ ಟೇಬಲ್ ಮೇಲೆ ಇಟ್ಟಿರೋದ್ರಿಂದ ಅದು ಸ್ವಲ್ಪ ಗ್ರಿಪ್ ಸಿಗ್ತಿಲ್ಲ ನಮಗೆ ಸ್ಟಿಚ್ ಮಾಡೋದಕ್ಕೆ.
ನೋಡಿ ಈ ಥರ ಕಾಣುತ್ತೆ. ಇನ್ನೊಂದೆರಡು ಸ್ಟಿಚ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದು ಪೂರ್ತಿ ಸ್ಟಿಚ್ ಮಾಡಿದ್ದೀನಿ, ಈ ಥರ ಕಾಣುತ್ತೆ. ನಾನು ಸ್ವಲ್ಪ ಇಲ್ಲಿ ಗ್ಯಾಪ್ ಜಾಸ್ತಿ ಬಿಟ್ಟಿದ್ದೀನಿ, ಏಕೆಂದರೆ ಅವ್ರು ಕಸ್ಟಮರ್ ಬೇರೆ ಬೀಡಿಯನ್ನು ಸ್ಟಿಚ್ ಮಾಡ್ಕೊತಾರಂತೆ. ಹಾಗೆ ಇನ್ನೊಂದು ಸೀರೆ ಇದೆ, ಇದು ಸಿಂಗಲ್ ಕಲರು ಸೀರೆ. ಆ್ಯಕ್ಚುಲಿ ಸೆಲ್ಫ್ ಒಂದೇ ಕಲರ್ ಇರೋದು, ಒಂದೇ ಕಲರ್ ಹಾಕಿದ್ದೀನಿ. ಇದು ನೋಡಿ, ಇದು 2 ಕಲರ್ ಕಾಂಬಿನೇಷನ್ ಇದೆ, ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ನೋಡಿ ಇದು ಪೂರ್ತಿ ಸೀರೆ ಪೂರ್ತಿ ಈ ಥರ ಜಸ್ಟ್ 1.25 ಇಂಚ್ ಅಷ್ಟೇ ಗ್ಯಾಪ್ ಕೊಟ್ಟಿರೋದು, ಈ ಥರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಇದಕ್ಕೆ ಚಾರ್ಜ್ ಕೇಳ್ತಾನೆ ಇದ್ದೀರಾ. ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕೆಲವೊಂದು ಚಾರ್ಜಸ್ಸು. ನೀವು ನಿಮ್ಮ ಸಿಟಿಗೆ ಅನುಸಾರ ಚಾರ್ಜನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಈ ಸ್ಯಾರಿಗೆ ನಾನು 600 ಚಾರ್ಜ್ ಮಾಡ್ತೀನಿ, ಯಾಕಂದರೆ ಸ್ಯಾರಿ ಪೂರ್ತಿ ಇದು 2 ಕಲರಲ್ಲಿ ಹಾಕಿದ್ದೀನಿ. 600 ಚಾರ್ಜ್ ಮಾಡ್ತೀನಿ. ಇದು ಒಂದು 40 ಪೀಸ್ ಹಿಡ್ದಿದೆ, ಸೊ ಹಾಗಾಗಿ ಅಷ್ಟು ಚಾರ್ಜ್ ಮಾಡ್ತೀನಿ. ನೀವು ಒಂದು 550 to 650 ಅರೌಂಡ್ ಈ ಥರ ಚಾರ್ಜ್ ಮಾಡ್ಬೋದು. ಬಟ್ ನಿಮ್ಮ ಸಿಟಿಗೆ, ಈಗ ಬ್ಯಾಂಗ್ಳೂರಲ್ಲಾದರೆ ಓಕೆ, ಒಂದೊಂದು ಇದರಲ್ಲಿ ತೊಗೊತಾರೆ. ಬಟ್ ಕೆಲವೊಂದು ಹಳ್ಳೀಲಿ ಇಷ್ಟೊಂದು ಅಂತ ಕೇಳ್ತಾರೆ, ಬಟ್ ಟೈಮ್ ತುಂಬ ಹಿಡಿಯುತ್ತೆ, ಹಾಕೋದು ತುಂಬ ಕಷ್ಟ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ, ಯಾಕಂದರೆ ಅಷ್ಟೊಂದು ಚಾರ್ಜು ಹಾಗೆ ಹೀಗೆ ಅಂತಾರೆ. ಬಟ್ಟು ನಾವು ಅಷ್ಟಕ್ಕಿಂತ ಕಡಿಮೆ ತೊಗೊಂಡ್ರೆ ನಮಗೆ ಏನು ವರ್ತ್ ಅನಿಸಲ್ಲ, ಹಾಕೋರಿಗೆ ತುಂಬ ಶ್ರಮ ಇದೆ. ಅದಕ್ಕೋಸ್ಕರ ನೀವು ಅಷ್ಟು ಚಾರ್ಜ್ ಮಾಡಬೇಕು, 550 to 650 ಚಾರ್ಜ್ ಮಾಡಿ. ಇದನ್ನು ನಾನು 450 to 550 ಚಾರ್ಜ್ ಮಾಡ್ತೀನಿ, ಯಾಕಂದರೆ ದೂರ ಹಾಕಿದ್ದೀನಿ. ಇದು 22 ಪೀಸ್ ಹಿಡ್ದಿದೆ ಅಷ್ಟೇ ಇದು. ಸೊ ದೂರ ಹಾಕಿರೋದ್ರಿಂದ 450 to 550ವರೆಗೂ ಚಾರ್ಜ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಥರ. ಅಂದರೆ ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಸ್ಯಾರಿ ಲೆಂತ್ ಮೇಲೆ. ಈಗ ಒಂದು 20 ಪೀಸ್ ಒಳಗಡೆ ಹಿಡಿದ್ರೆ ನೀವೊಂದು 450 ತೊಗೊಂಡ್ರು ನಡೆಯುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ದೊಡ್ಡ ಸೈಜಲ್ಲೂ ಹಾಕಿದ್ದೀನಿ. ಇದು ಸೈಜು ನೋಡಿ, ಸೈಜನ್ನು ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ಚಾರ್ಜನ್ನು ಆ ಥರ ನಾನು ಫಿಕ್ಸ್ ಮಾಡ್ಕೊತೀನಿ. ಬಟ್ ಆದರೂ ಕೆಲವರು ಕಸ್ಟಮರು ಕೊಡೋದಕ್ಕೆ ರಾಗ ಎಳಿತಾರೆ. ಬಟ್ಟು ಇದು ಹಾಕೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ನೀವು ಗೊತ್ತಾಗುತ್ತೆ ನಿಮ್ಗೆ ಹಾಕ್ತಾನೆ ಗೊತ್ತಾಗುತ್ತೆ. ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಕ್ತೀವಿ ಇಷ್ಟೇನಾ ಅಂತ ಅನಿಸುತ್ತೆ ನಿಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಅದು ನಿಮ್ಮ ಸಿಟಿಗೆ, ನಿಮ್ಮ ಕಸ್ಟಮರ್ಗೆ ಒಂದು ಮ್ಯಾಚ್ ಅಂತ ಪ್ರೈಸ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ತೀರಾ ಕಡಿಮೆಗೆ ಹಾಕ್ಕೊಡ್ಬೇಡಿ. ಇದು ನನ್ನ ರಿಕ್ವೆಸ್ಟ್ ಹೇಳ್ತಿರೋದು ನಿಮಗೆ, ಏಕೆಂದರೆ ತುಂಬ ಶ್ರಮ ಹಾಕಬೇಕು ಇದಕ್ಕೆ. ಸೊ ಬೆರಳುಗಳಲ್ಲೇ ಸುತ್ತಕೊಂಡು ಹಾಕೋದ್ರಿಂದ ಕ್ರೋಶ ಹಾಕಿದಷ್ಟು ಈಸಿ ಅಲ್ಲ ಇದು. ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಹಾಕ್ತಾ ಕೆಲವ್ರಿಗೆ ಬೋರ್ ಅನಿಸುತ್ತೆ, ಕೆಲವ್ರಿಗೆ ಅದು ಇಷ್ಟಪಟ್ಟು ಹಾಕಿದ್ರೆ ಏನು ಅನಿಸಲ್ಲ. ಕೆಲವ್ರಿಗೆ ಅಯ್ಯೋ ಎಷ್ಟೊತ್ತಿಂದ ಹಾಕ್ತಾಯಿದ್ದೀವಿ ಮುಗಿತಾನೇ ಇಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು. ಕೆಲಸ ಹಾಗೇ ಇರುತ್ತೆ, ಬಟ್ ಫಿನಿಶಿಂಗು ನೋಡಿ ಹಾಗೆ ಬರುತ್ತೆ. ಸೊ ಹಾಗಾಗಿ ನೀವು ಪ್ರೈಸು ಜಾಸ್ತಿ ಹೇಳ್ಕೊಬೋದು, ಅಂದರೆ ತೀರಾ ಜಾಸ್ತಿನೂ ಹೇಳಬಾರ್ದು. ಇದು ನಾವು ಹಾಕಿರೋ ಶ್ರಮಕ್ಕೆ ತಕ್ಕನಾದಂಥ ಒಂದು ಬೆಲೆನ ಹಾಕಿ ಕೊಡಿ. ಓಕೆ ಫ್ರೆಂಡ್ಸ್, ನೋಡಿ ಇದು ಸ್ಟಿಚ್ ಮಾಡೋದು ತೋರಿಸಿದ್ದೀನಿ, ಸ್ಯಾರಿಗೆ ಹೇಗೆ ಸ್ಟಿಚ್ ಮಾಡೋದು ಅಂತ. ರಿಕ್ವೆಸ್ಟೆಡ್ ವಿಡಿಯೋ ಇದು. ಸೊ ಹಾಗಾಗಿ ಮತ್ತು ಅದೇ ಕಮೆಂಟ್ ಅಂದರೆ ಏನು ಬೇಸಿಕ್ ವಿಡಿಯೋ ಹಾಕಿ ಮತ್ತು ನಿಧಾನಕ್ಕೆ ಹಾಕಿ ಅಂತ ಈ ಥರ ಮೆಸೇಜ್ ಮಾಡಬೇಡಿ. ನೋಡಿ ಎಷ್ಟೊಂದು ವೀಡಿಯೋ ಹಾಕಿದ್ದೀನಿ, ಒಂದು 3-4 ವೀಡಿಯೋ ಹಾಕಿದ್ದೀನಿ ಬೇಸಿಕ್ ವಿಡಿಯೋ. ಸ್ಟಿಚ್ ಮಾಡೋದು ಅಷ್ಟೇ ಒಂದು 2 ವೀಡಿಯೋ ಹಾಕಿದ್ದೀನಿ, 2-3 ವೀಡಿಯೋ ಇದೆ ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತಂದು, ಅದನ್ನು ಹಾಕಿದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ವೀಡಿಯೋಸ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಗಳು ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ನೋಡಿ. ಈಗಲೇ ಟ್ರೈ ಮಾಡಿ. ನೀವು ಹೊಸದಾಗಿ ವೀಡಿಯೋ ನೋಡ್ತಿದ್ರು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೊಸ ವೀಡಿಯೋಗಳೆಲ್ಲ ಬರುತ್ತೆ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರ್ಯಾರಿಗೆ ಕುಚ್ಚು ಟ್ಯಾಟಿಂಗ್ ಹಾಕೋದು ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಈ ನನ್ನ ವೀಡಿಯೋನ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಹೊಸ ಡಿಸೈನೊಂದಿಗೆ ಮತ್ತೆ ಸಿಗೋಣ. ಬಾಯ್.